ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಹಾಗೂ ಇಂದಿನ ಶುಭೋದಯ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 21 ಸ್ವಾಗತ ಸುಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ಕಳೆದ ದಿನಾಂಕ 20/2/2026 ಶುಕ್ರವಾರದಿಂದ ಕನ್ನಡದಲ್ಲಿ ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಆರಂಭವಾಗಿದ್ದು, ಟೈಲರಿಂಗ್ ಕ್ಲಾಸ್ 1ರಿಂದ ಕ್ಲಾಸ್ 20ರವರೆಗೆ ಟೈಲರಿಂಗ್ ತರಬೇತಿ ಕ್ಲಾಸಸ್ ಕೂಡ ಆಗಿದ್ದು, ನಂತರದ ಕ್ಲಾಸನ್ನು ಮುಂದುವರ್ಸೋಕ್ಕಾಗಲಿಲ್ಲ ಅನಿವಾರ್ಯ ಕಾರಣಗಳಿಂದ. ಅಂದರೆ ನನ್ನ ಮೊಬೈಲ್ ಮಿಸ್ ಆಗಿದ್ದರಿಂದ ನನಗೆ ಕ್ಲಾಸ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮಧ್ಯದಲ್ಲಿ 2 ತಿಂಗಳು ಆಗೋಗ್ಬಿಟ್ಟಿದೆ. ಈಗ ಮತ್ತೆ ನಾನು ಕ್ಲಾಸನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. 20ರಿಂದ ಮುಂದುವರಿಸ್ತಾ ಇದ್ದೀನಿ. 20 ಕ್ಲಾಸಸ್ ಆಗಿದೆ. ಈಗ 21ರಿಂದ ಅದನ್ನೇ ಮುಂದುವರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇಂದಿನ 21ನೇ ಹೊಲಿಗೆ ತರಬೇತಿ ಸಂಚಿಕೆ. ಕಳೆದ 20ನೇ ಸಂಚಿಕೆಯಲ್ಲಿ ನಾನು ಹುಕ್ಸೈ ಬಟನ್ ಕಾಜಾ ಅಂದರೆ ಬಟನ್ ಹೋಲು, ಇವುಗಳ ನೋಟ್ಸನ್ನು ಕೂಡ ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಇಂದಿನ ಕ್ಲಾಸ್ 21ರಲ್ಲಿ ಹುಕ್ಸ್ ಬಟನ್ ಹೋಲಿನ ಡ್ರಾಯಿಂಗನ್ನು ನೋಡೋಣ. ಡ್ರಾಯಿಂಗ್ ನೋಡಿ, 0ದಿಂದ 1 ಲೆಂತ್ ಉದ್ದ ಅಂದರೆ 10 + 1 11, 1ರಿಂದ 11 ಇಲ್ಲಿ ತನಕ ಆಗತ್ತೆ. ಸ್ಟ್ರೈಟ್ 1ರಿಂದ 11 ನೋಡಿ. 0ದಿಂದ 1 11 ಇಂಚು. ಇವಾಗ 0ದಿಂದ 2 1ರಿಂದ 3 ಅಗಲ 4 + 1 ಅಂದರೆ 5 ಇಂಚು ನೋಡಿ. 0ದಿಂದ 2 ಇಲ್ಲಿ ಮೇಲ್ಭಾಗ ಬರುತ್ತೆ, 5 ಇಂಚು ಇಲ್ಲಿಗೆ ಆಗುತ್ತೆ. 0ದಿಂದ 2 5, ಹಾಗೆ ಇಲ್ಲಿ ಕೆಳಗಡೆ 1ರಿಂದ 3 ಕೂಡ 5 ಇಂಚು ನೋಡಿ. 1ರಿಂದ 3 5 ಇಂಚಾಗಿದೆ. 0ದಿಂದ 2 5 ಇಂಚು, 1ರಿಂದ 3 ಇದು 5 ಸೆಂಟಿಮೀಟರ್ ಸ್ಕೇಲಲ್ಲಿ ಬಟ್ಟೆಯಲ್ಲಿ ಇಂಚಾಗುತ್ತೆ. ಹಾಗೆ ಈಗ 2ರಿಂದ 3 ಜಾಯಿಂಟು ನೋಡಿ. 2ರಿಂದ 3 ಇಲ್ಲಿಗೆ ಜಾಯಿಂಟ್ ಆಗುತ್ತೆ. 2ರಿಂದ 3 ಜಾಯಿಂಟ್ ಆಗಿದೆ. ಈಗ 0ಯಿಂದ A ಇಲ್ಲಿ ನೋಡಿ. 0ಯಿಂದ A ಮತ್ತು B, 2ರಿಂದ E ಮತ್ತು F, 1ರಿಂದ C ಮತ್ತು D, 3ರಿಂದ G ಮತ್ತು H. ಇದು ಅರ್ಧ ಇಂಚು. ಇದನ್ನು ಹೇಗೆ ಡ್ರಾಯಿಂಗ್ ಅಂತ ನೋಡೋಣ ನೋಡಿ. 0ಯಿಂದ A ಅಂದರೆ ಪಕ್ಕದಲ್ಲಿ ಮೇಲ್ಭಾಗದಲ್ಲಿ ಇಲ್ಲಿ ಇದು 1ರಿಂದ ಮಧ್ಯ ಇರುವ ಉದ್ದವಾದ ಗೀಟು ಅರ್ಧ ಸೆಂಟಿಮೀಟರ್ ಆಗುತ್ತೆ. ಇದು 0ಯಿಂದ A ಅರ್ಧ. ಹಾಗೆ 0ಯಿಂದ B ಅಂದರೆ ಇಲ್ಲಿಂದ ಅರ್ಧ ಇಂಚ್ ಸೆಂಟಿಮೀಟರ್. ಬಟ್ಟೆಯಲ್ಲಿ ಇಂಚ್ ಬರುತ್ತೆ ನೋಡಿ. 0ಯಿಂದ A 0ಯಿಂದ B ಅರ್ಧ ಇಂಚು. ಸೇಮ್ ಟು 2ರಿಂದ E ಮತ್ತು 2ರಿಂದ F ಕೂಡ ಹಾಗೆ ನೋಡಿ. ಇದು 1ರಿಂದ C ಹಾಗೂ 1ರಿಂದ D ಅರ್ಧ ಇಂಚು. ಡ್ರಾಯಿಂಗಲ್ಲಿ ಅರ್ಧ ಸೆಂಟಿಮೀಟರ್. ಹಾಗೆ 2ರಿಂದ E 2ರಿಂದ F ಕೂಡ ಅರ್ಧ ಇಂಚು. ಸೇಮ್ ಟು 3ಯಿಂದ H 3ಯಿಂದ G ಕೂಡ ಅರ್ಧ ಸೆಂಟಿಮೀಟರ್ ಅಷ್ಟೇ. ಹಾಗೆ ಇವಾಗ B ಇಂದ F
ಎಯಿಂದ ಇಲ್ಲಿಗೆ ಸಿ ಮಾರ್ಕಿಂಗ್ ಮಾಡ್ಕೊಳ್ಳೋದಷ್ಟೇ. ಒಳಗೆ ಅರ್ಧ ಇಂಚು ಮಾರ್ಕ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋದು. ನೋಡಿ, ಎಯಿಂದ ಇಲ್ಲಿಗೆ ಸಿ, ಬಿಯಿಂದ ಎಫ್, ಹಾಗೆ ಇಯಿಂದ ಜಿ, ಡಿಯಿಂದ ಹೆಚ್ಚಿಗೆ ಜಾಯಿಂಟ್ ಮಾಡ್ಕೊಳ್ಳೋದಷ್ಟೆ. ಸರಿ, ಇದು ಡ್ರಾಯಿಂಗ್. ಎಯಿಂದ ಸಿ, ಬಿಯಿಂದ ಎಫ್, ಇಯಿಂದ ಜಿ, ಡಿಯಿಂದ ಹೆಚ್ ಜೋಡಿಸಿ ಆಗಿದೆ. ಮೊದಲನೇ ಡ್ರಾಯಿಂಗ್ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾಡಿದ್ರಿಂದ ಅದು ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ. ಇದು ಎರಡನೇ ಡ್ರಾಯಿಂಗ್. ಫ್ರೆಂಡ್ಸ್ ನೋಡಿ, 0ದಿಂದ 1 ಸೇಮ್ ಲೆಂತ್ ಅಂದರೆ ಉದ್ದ 10 ಇಂಚಿದೆ. 10 + 1 11 ಇಂಚು. ನೋಡಿ, ಸ್ಕೇಲ್ ಇದೆ. ಇಲ್ಲಿ 0ದಿಂದ 11 ಇಲ್ಲಿಗೆ ಬರುತ್ತೆ. ಇಲ್ಲಿಗೆ 0ದಿಂದ 11ಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು 0ದಿಂದ 1 11 ಇಂಚು ಮಾರ್ಕಿಂಗ್ ಆಗಿದೆ. ಹಾಗೆ ಫ್ರೆಂಡ್ಸ್, 0ದಿಂದ 2 1ರಿಂದ 3 ವಿಡ್ತ್ ಅಂದರೆ ಅಗಲ 4 ಇದೆ. 4 ಮೈನಸ್ ಅರ್ಧ ಭಾಗ. 4 ಅಂದರೆ 4ರ ಅರ್ಧ ಭಾಗ ಅಂದರೆ ಪ್ಲಸ್ ಅರ್ಧ. 4ರ ಅರ್ಧ ಭಾಗ ಅಂದರೆ 2. 2ಕ್ಕೆ ಅರ್ಧ ಇಂಚು ಸೇರಿಸಿದಾಗ 2.5. ನೋಡಿ, ಇಲ್ಲಿ ಎಫ್ ಅಂತ ಬರ್ಕೊಂತೀನಿ. ಯಾಕಂದರೆ ಇದು ಫೋಲ್ಡ್ ಮಾಡಿ ಬಟ್ಟೆಯಲ್ಲಿ ಫೋಲ್ಡ್ ಮಾಡಿ ಡ್ರಾಯಿಂಗ್ ಮಾಡಬೇಕು. ಅದು ಹೇಗಂತ ಪೇಪರ್ ಕಟ್ಟಿಂಗ್ ಬಂದಾಗ ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಈಗ 0ದಿಂದ 2 ಅಂದರೆ 2.5 ಇಂಚು ಇಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಬರುತ್ತೆ. ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, 2.5 ಇಲ್ಲಿ ಮಾರ್ಕಿಂಗ್ ಆಗಿದೆ. 0ದಿಂದ 1 2.5. ಸೇಮ್ ಇಲ್ಲಿ 1ರಿಂದ 3 ಕೂಡ 2.5. ನೋಡಿ, ಇಲ್ಲಿ 1ರಿಂದ 3 ಕೂಡ 2.5. ನೋಡಿ, 2.5. ಇಲ್ಲಿ 2 3ರ ಮಧ್ಯೆ ಈ ಉದ್ದ ಗೇಟ್ ಇದೆಯಲ್ಲ, ಇದು ಅರ್ಧ ಇಂಚು, ಅರ್ಧ ಸ್ಕೇಲಲ್ಲಿ ಅರ್ಧ ಸೆಂಟಿಮೀಟರ್ ಆಗುತ್ತೆ. 1 3 2.5 ಆಗಿದೆ. ಈಗ 1 ಮತ್ತು 3 ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಈಗ 1 ಮತ್ತು 3 ಜಾಯಿಂಟ್ ಆಗಿದೆ. ಇಲ್ಲಿಗೆ ಹುಕ್ಸ್ ಮತ್ತು ಹುಕ್ಸ್ ಕಾಜಾ ಪಟ್ಟಿ, ಹುಕ್ಸೈ ಮತ್ತು ಕಾಜಾ ಪಟ್ಟಿಯ ಡ್ರಾಯಿಂಗ್ ಆಗಿದೆ. ನೋಡಿ, ಡ್ರಾಯಿಂಗ್ ಎಷ್ಟೊಂದು ಈಸಿ ಇದೆಯಲ್ಲ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳೊಂದಿಗೆ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಮಾತಾ ಕಿ.